ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 19 ಮತ್ತು 20 ದಿನಾಂಕ ಜನವರಿ 2024 ಪ್ರಚಲಿತ ವಿದ್ಯಮಾನಗಳನ್ನು ಈಗ ನೋಡ್ತಾ ಹೋಗೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಈ ಪ್ರಚಲಿತ ವಿದ್ಯಮಾನಗಳು ಯೂಸ್ಫುಲ್ ಆಗ್ತವೆ. PDF ನೋಟ್ಸ್ ಅನ್ನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹೆಚ್ಚಿನ ಮಾಹಿತಿ ಇದೆ. ಜೊತೆಗೆ ಈ ದಿನದ ಪ್ರಚಲಿತ ವಿದ್ಯಮಾನಗಳ ಕ್ವಿಜ್ ಅನ್ನು ಅಟೆಂಡ್ ಮಾಡೋಂಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಟೆಂಡ್ ಮಾಡಿ. ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಸಾಫ್ಟ್ ಕಾಪಿ ಸಿಗುತ್ತೆ ನಿಮಗೆ. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ 90 ರೂಪಾಯಿಗಳ ಪೇಮೆಂಟ್ ಅನ್ನ ಮಾಡಿಬಿಟ್ರೆ ಇಮೇಲ್ ಐಡಿಗೆ ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸಬೇಕು. ಅಲ್ಲಿಗೆ ನಿಮಗೆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ಲಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ ಜಾಯ್ನ್ ಆಗ್ಬೋದು, ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬೋದು. 206 ಅಡಿ ಎತ್ತರದ ಸಾಮಾಜಿಕ ನ್ಯಾಯದ ಪ್ರತಿಮೆ ಯಾವ ರಾಜ್ಯದಲ್ಲಿ ಉದ್ಘಾಟನೆಗೊಂಡಿದೆ? ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಂಧ್ರಪ್ರದೇಶ. ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದ YS ಜಗನ್ಮೋಹನ್ ರೆಡ್ಡಿ ಅವರು ಬುಧವಾರ BR ಅಂಬೇಡ್ಕರ್ ಅವರ 206 ಅಡಿ ಪ್ರತಿಮೆಯ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತೆ ರಾಜ್ಯದ ಜನರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಪ್ರತಿಮೆ ಜನವರಿ 19ರಂದು ವಿಜಯವಾಡದಲ್ಲಿ ಉದ್ಘಾಟನೆ ಆಗಿದೆ. ವಿಜಯವಾಡದ ಸ್ವರಾಜ್ ಮೈದಾನದಲ್ಲಿ ಸ್ಥಾಪಿಸಲಿರುವ ಭಾರತೀಯ ಸಂವಿಧಾನದ ಸೃಷ್ಟಿಕರ್ತನ ಹೊಸ ಪ್ರತಿಮೆಯನ್ನ ಸಾಮಾಜಿಕ ನ್ಯಾಯದ ಅತಿದೊಡ್ಡ ಪ್ರತಿಮೆ ಅಂತ ಅಲ್ಲಿ ಮುಖ್ಯಮಂತ್ರಿಗಳಾದ ಜಗನ್ಮೋಹನ್ ರೆಡ್ಡಿ ಅವರು ಬಣ್ಣಿಸಿದ್ದಾರೆ. ಅಂತಾರಾಷ್ಟ್ರೀಯ ಬಲೂನ್ ಉತ್ಸವದ 9ನೇ ಆವೃತ್ತಿಯನ್ನ ಯಾವ ರಾಜ್ಯದ ಪೊಲಾಚಿಯಲ್ಲಿ ಪ್ರಾರಂಭಿಸಲಾಗಿದೆ? ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕ, ತಮಿಳುನಾಡು. ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡು ಅಂತಾರಾಷ್ಟ್ರೀಯ ಬಲೂನ್ ಫೆಸ್ಟಿವಲ್ ನ 9ನೇ ಆವೃತ್ತಿಯು ಕೊಯಮತ್ತೂರು ಜಿಲ್ಲೆಯ ಪೊಲಾಚಿ ಬಳಿ ಅಚ್ಚಿಪಟ್ಟಿಯಲ್ಲಿ ಶನಿವಾರ ನಡೆಸಲಾಯಿತು. ಗ್ಲೋಬಲ್ ಇಂಡಿಯಾ ಬಾಕ್ಸ್ ಸಹಯೋಗದಲ್ಲಿ ತಮಿಳುನಾಡು ಪ್ರವಾಸೋದ್ಯಮ ಆಯೋಜಿಸಿದ್ದ ಬಲೂನ್ ಉತ್ಸವವನ್ನು ಪೊಲ್ಲಾಚಿ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಗೋಪಾಲಕೃಷ್ಣನ್ ಅವರು ಉದ್ಘಾಟನೆ ಮಾಡಿದ್ರು. ಉತ್ಸವವು ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ನೆದರ್ಲ್ಯಾಂಡ್ಸ್, ಸ್ಪೇನ್, ಜಪಾನ್, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂನಿಂದ ಅಲ್ಲಿಂದ ಬಂದು ಭಾಗವಹಿಸಿದಂತಹ ಗಾಳಿಯ ಬಲೂನ್ಗಳನ್ನು ಕೂಡ ಈ ಉತ್ಸವದಲ್ಲಿ ನಾವು ಕಾಣಬಹುದಾಗಿತ್ತು. ದ್ವಿಪಕ್ಷೀಯ ಸರಣಿಗಾಗಿ ಐಸಿಸಿಯಿಂದ ಮೊದಲ ಮಹಿಳಾ ನ್ಯೂಟ್ರಲ್ ಅಂಪೈರ್ ಆಗಿ ಕೆಳಕಂಡ ಯಾರು ನೇಮಕಗೊಂಡಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಯೂ ರೆಡ್ಫರ್ನ್. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಸ್ಯೂ ರೆಡ್ಫರ್ನ್ ಅವರನ್ನು ದ್ವಿಪಕ್ಷೀಯ ಸರಣಿಯನ್ನ ನಿರ್ವಹಿಸುವ ಮೊದಲ ಮಹಿಳಾ ನ್ಯೂಟ್ರಲ್ ಅಂಪೈರ್ ಆಗಿ ನೇಮಿಸಿದೆ. ರೆಡ್ಫರ್ನ್ ಮುಂಬರುವ ಐಸಿಸಿ ಮಹಿಳಾ ಚಾಂಪಿಯನ್ಶಿಪ್ ಮತ್ತು ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ T20 ಪಂದ್ಯಗಳಲ್ಲಿ ಅಂಪೈರ್ ಆಗಿ ಕೆಲಸವನ್ನ ನಿರ್ವಹಿಸಲಿದ್ದಾರೆ. 19ನೇ ಆಲಿಪ್ತ ಚಳುವಳಿ ಶೃಂಗಸಭೆಯನ್ನು ಯಾವ ದೇಶದಲ್ಲಿ ನಡೆಸಲಾಗಿದೆ? ಕೆನಡಾ, ಭಾರತ, ಉಗಾಂಡ, ವಿಯೆಟ್ನಾಂ. ಸರಿಯಾದ ಉತ್ತರ ಉಗಾಂಡ. 2 ದಿನಗಳ 19ನೇ ಆಲಿಪ್ತ ಚಳುವಳಿಯ ಶೃಂಗಸಭೆ ಜನವರಿ 19ರಂದು ಉಗಾಂಡಾದ ಕಂಪಾಲದಲ್ಲಿ ಪ್ರಾರಂಭವಾಯಿತು. ಭಾರತೀಯ ನಿಯೋಗವನ್ನ ವಿದೇಶಾಂಗ ಸಚಿವರಾದ ಡಾಕ್ಟರ್ ಎಸ್ ಜೈಶಂಕರ್ ನೇತೃತ್ವವನ್ನು ವಹಿಸಿಕೊಂಡಿದ್ರು. 19ನೇ ಈ ಒಂದು ಶೃಂಗಸಭೆಯ ಧ್ಯೇಯವಾಕ್ಯ ಹಂಚಿದ ಜಾಗತಿಕ ಸಮೃದ್ಧಿಗಾಗಿ ಆಳವಾದ ಸಹಕಾರ ಅನ್ನೋದಾಗಿತ್ತು. ಸದಸ್ಯ ರಾಷ್ಟ್ರಗಳು ಹವಾಮಾನ ಬದಲಾವಣೆ ಮತ್ತು ಆಹಾರ ಅಭದ್ರತೆಯಂತಹ ಜಾಗತಿಕ ವಿಷಯಗಳ ಬಗ್ಗೆ ಈ ವೇದಿಕೆಯಲ್ಲಿ ಚರ್ಚೆಗಳನ್ನು ಮಾಡಿದ್ರು. ಅಂತಾರಾಷ್ಟ್ರೀಯ ಕಾನೂನು, ಸಾಮೂಹಿಕ ಸವಾಲುಗಳ ಮೇಲಿನ ಸಹಕಾರ ಮತ್ತು ಬಹುಪಕ್ಷೀಯ ವ್ಯವಸ್ಥೆಗೆ ಆದ್ಯತೆಯನ್ನ ಈ ಒಂದು ಶೃಂಗಸಭೆಯಲ್ಲಿ ನೀಡಲಾಗಿತ್ತು. ಮುಂದಿನ ಪ್ರಶ್ನೆ, ಮಹತಾರಿ ವಂದನಾ ಯೋಜನೆಯನ್ನು ಇತ್ತೀಚೆಗೆ ಕೆಳಕಂಡ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಛತ್ತೀಸ್ಗಢ. ರೀಸೆಂಟ್ ಆಗಿ ಮಧ್ಯಪ್ರದೇಶ ಸರ್ಕಾರ ಆರ್ಥಿಕ್ ಸರ್ಕಾರಿ ಲಾಡ್ಲಿ ಬೆಹನ್ ಅನ್ನೋ ಯೋಜನೆಯನ್ನ ಜಾರಿ ತಂದಿತ್ತು. ರೀಸೆಂಟ್ ಆಗಿರೋ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡಿದ್ದೀನಿ. ಅದರ ಆ ಸರ್ಕಾರದ ಆ ಒಂದು ಕಾರ್ಯಕ್ರಮದ ಅನುಷ್ಠಾನದಿಂದ ಪ್ರೇರಿತವಾದಂತಹ ಛತ್ತೀಸ್ಗಢ ರಾಜ್ಯ ಸರ್ಕಾರ ಇತ್ತೀಚೆಗೆ ಮಹತಾರಿ ವಂದನಾ ಯೋಜನೆಯನ್ನ ಜಾರಿ ತಂದಿದೆ. ಈ ಉಪಕ್ರಮದ ಅಡಿಯಲ್ಲಿ ಪ್ರತಿ ತಿಂಗಳು ಮಹಿಳೆಯೊಬ್ಬರಿಗೆ 1,000 ರೂಪಾಯಿಗಳ ಆರ್ಥಿಕ ಸಹಾಯವನ್ನ ಸರ್ಕಾರ ಮಾಡುತ್ತೆ. ವಾರ್ಷಿಕವಾಗಿ 12,000 ರೂಪಾಯಿಗಳ ಆರ್ಥಿಕ ಸಹಾಯವನ್ನ ಈ ಒಂದು ಸರ್ಕಾರ ಅಲ್ಲಿಯ ಮಹಿಳೆಯರಿಗೆ ಮಾಡುತ್ತೆ. ಈಸ್ಟರ್ನ್ ನೇವಲ್ ಕಮಾಂಡ್ ನ ಮುಖ್ಯ ಸ್ಟಾರ್ ಅಧಿಕಾರಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಶಾಂತನು ಜಾ. ರಿಯಲ್ ಅಡ್ಮಿರಲ್ ಶಾಂತನು ಜಾ ಅವರ ಪ್ರಧಾನ ಕಚೇರಿ ಪೂರ್ವ ನೌಕಾ ಕಮಾಂಡ್ ನ ಮುಖ್ಯ ಸಿಬ್ಬಂದಿ ಅಧಿಕಾರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ನೌಕಾಪಡೆಯ ಪದಕವನ್ನ ಸ್ವೀಕರಿಸಿದ ರಿಯಲ್ ಅಡ್ಮಿರಲ್ ಮುಖ್ಯ ಸಿಬ್ಬಂದಿ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಳ್ಳುವ ಮೊದಲು
ನೌಕಾ ಪ್ರಧಾನ ಕಚೇರಿಯಲ್ಲಿ ಕಮಾಂಡರ್ ಮುಖ್ಯಸ್ಥ ನೇಮಕವನ್ನ ಹೊಂದಿದ್ದರು. ಭಾರತದ ಮೊದಲ 3D ನಗರ ಪ್ರಾದೇಶಿಕ ಡಿಜಿಟಲ್ ಅವಳಿಗಳನ್ನು ಯಾವ ನಗರ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ವಾರಣಾಸಿ. ವಾರಣಾಸಿಯು ತನ್ನ ಎಲ್ಲ ವಾರ್ಡ್ಗಳಿಗೆ 3D ನಗರ ಪ್ರಾದೇಶಿಕ ಡಿಜಿಟಲ್ ಅವಳಿಗಳನ್ನು ಅಭಿವೃದ್ಧಿಪಡಿಸಿದ ದೇಶದ ಮೊದಲ ನಗರವಾಗಲು ಸಿದ್ಧವಾಗಿದೆ. ಮೊದಲು ಈ ಉಪಕ್ರಮವನ್ನ ಪೈಲಟ್ ಯೋಜನೆಯಾಗಿ ಜೈಪುರದಲ್ಲಿ ಪ್ರಾರಂಭ ಮಾಡಲಾಗಿತ್ತು. ವಾರಣಾಸಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ವಾರಣಾಸಿ ಯೋಜನೆಗೆ ಚಾಲನೆ ನೀಡಿರುವ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು, ಮುಖ್ಯ ಪ್ರಧಾನ ವ್ಯವಸ್ಥಾಪಕರು, ಮುಖ್ಯ ಇಂಜಿನಿಯರ್ ಮುಂತಾದವರು ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಅಲ್ಲಿ ಭಾಗವಹಿಸಿದರು. ಜನವರಿ 1, 2024ರಿಂದ ಯಾವ ದೇಶದಲ್ಲಿ ಸಲಿಂಗ ವಿವಾಹವು ಕಾನೂನು ಮಾನ್ಯತೆಯನ್ನ ಪಡೆಯಿತು? ಇಂಪಾರ್ಟೆಂಟ್ ಕ್ವಶನ್. ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳ ದೃಷ್ಟಿಕೋನದಿಂದ ಸರಿಯಾದ ಉತ್ತರ ಎಸ್ಟೋನಿಯಾ. ಜನವರಿ 1, 2024ರಿಂದ ಸಲಿಂಗ ವಿವಾಹವನ್ನ ಕಾನೂನುಬದ್ಧಗೊಳಿಸಿದ ಎಸ್ಟೋನಿಯಾ ದೇಶ ಲಿಂಗವನ್ನ ಲೆಕ್ಕಿಸದೆ ಮದುವೆಯಾಗುವುದಕ್ಕೆ ವಯಸ್ಕರಿಗೆ ಅವಕಾಶವನ್ನ ಆ ದೇಶದಲ್ಲಿ ಕಲ್ಪಿಸಲಾಗಿದೆ. ಸೊ ಈ ದೇಶದ ರಾಜಧಾನಿ ಟ್ಯಾಲಿನ್ ಅಂತ. ಅಲ್ಲಿಯ ಪ್ರಧಾನಮಂತ್ರಿಗಳು ಕಾಜಾ ಕಲ್ಲಾಸ್ ಮತ್ತು ಅಧ್ಯಕ್ಷರು ಅಲರ್ ಕ್ಯಾರಿಸ್ ಅಂತ. ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನ ಮೀಸಲು ಇಟ್ಟುಕೊಂಡಿರುವ ದೇಶಗಳ ಪಟ್ಟಿಯಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ಅಮೆರಿಕ, ಭಾರತ, ಇಟಲಿ, ಜರ್ಮನಿ. ಸರಿಯಾದ ಉತ್ತರ ಅಮೆರಿಕ. ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನ ಮೀಸಲು ಇಟ್ಟುಕೊಂಡಿರುವ ದೇಶಗಳ ಪಟ್ಟಿಯನ್ನು ಅಮೆರಿಕದ ಫೋರ್ ಮ್ಯಾಗಝಿನ್ ಬಿಡುಗಡೆ ಮಾಡಿದ್ದು, ಇದರಲ್ಲಿ 81,336 ಟನ್ ಚಿನ್ನ ಹೊಂದಿರುವ ಅಮೆರಿಕ ಮೊದಲ ಸ್ಥಾನವನ್ನ ಕಾಯ್ದುಕೊಂಡ್ರೆ 800 ಟನ್ ಚಿನ್ನ ಮೀಸಲು ಹೊಂದಿರುವ ಭಾರತ 9ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಯಾವುದೇ ಜಾಗತಿಕ ಹೊಡೆತವನ್ನ ತಡೆಯಲು ವಿಶ್ವದ ಪ್ರತಿಯೊಂದು ದೇಶವು ದಶಕಗಳಿಂದ ಚಿನ್ನವನ್ನ ಸಂಗ್ರಹ ಮಾಡುವುದು ಪರಿಪಾಠವಾಗಿದ್ದು, ಚಿನ್ನ ಮೀಸಲು ದೇಶ ಸದೃಢ ಆರ್ಥಿಕತೆಯ ಪರಿಸ್ಥಿತಿಯನ್ನ ಪ್ರತಿಬಿಂಬಿಸುತ್ತೆ. ಈ ನಿಟ್ಟಿನಲ್ಲಿ 10 ಪ್ರಮುಖ ದೇಶಗಳನ್ನ ನೋಡೋದಾದ್ರೆ ಮೊದಲನೇ ಸ್ಥಾನದಲ್ಲಿ ಅಮೆರಿಕ ಕಂಡುಬರುತ್ತೆ. 81,336 ಟನ್ ಚಿನ್ನವನ್ನು ಅದು ಸಂಗ್ರಹ ಮಾಡಿದೆ. ಎರಡನೇ ಸ್ಥಾನದಲ್ಲಿ ಜರ್ಮನಿ 3,352, ಇಟಲಿ ಮೂರನೇ ಸ್ಥಾನದಲ್ಲಿ 2,451. ಅದಾದ್ಮೇಲೆ ಸ್ವಿಟ್ಜರ್ಲ್ಯಾಂಡ್ ಇದೆ, ಜಪಾನ್ ಇದೆ, ಭಾರತ 9ನೇ ಸ್ಥಾನದಲ್ಲಿದೆ. ಸೊ ಒಟ್ಟಾರೆಯಾಗಿ ಮೊದಲ 3 ದೇಶಗಳು ಅಂತ ನಿಮಗೆ ಕೇಳೋ ಸಾಧ್ಯತೆಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇರೋದ್ರಿಂದ ಅಮೆರಿಕ, ಜರ್ಮನಿ ಮತ್ತು ಇಟಲಿಗಳು ಮೊದಲ 3 ರಾಷ್ಟ್ರಗಳಾಗಿವೆ. ಭಾರತ 9ನೇ ಸ್ಥಾನದಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಹೆಚ್ಚಿನ ಮಾಹಿತಿಗೆ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಬಹುದು. ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ. ಇಂದಿನ ಪ್ರಚಲಿತ ವಿದ್ಯಮಾನಗಳ ಕರೆಂಟ್ ಅಫೇರ್ಸ್ ನಲ್ಲಿ ಭಾಗವಹಿಸಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅವೈಲೇಬಲ್ ಇದೆ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.